ಸಾಹುಕಾರನ ಹೆಂಡತಿ ಮತ್ತು ಡ್ರೈವರನ ಪ್ರೇಮ. ಶಿವಮೊಗ್ಗದ ಒಂದು ದೊಡ್ಡ ಮನೆ. ಈ ಮನೆಯ ಯಜಮಾನ ಸಾಹುಕಾರ ವಿಷ್ಣುಪ್ರಸಾದ್. ಆಡಂಬರ, ಹಣ, ಪ್ರಭಾವ ಎಲ್ಲವೂ ಹೊಂದಿದವನಾಗಿದ್ದ. ಅವನ ಹೆಂಡತಿ ಮಧುರ, ಸೌಂದರ್ಯದ ಮೂರ್ತಿ. ಆದರೆ ಆ ಮನೆಯ ಒಳಗಿನ ಜಗತ್ತು ತುಂಬಾ ಖಾಲಿ. ವಿಷ್ಣುಪ್ರಸಾದ್ ಸದಾ ವ್ಯಾಪಾರದ ಒತ್ತಡದಲ್ಲಿ ಮುಳುಗಿ ಹೋಗುತ್ತಿದ್ದ. ಮಧುರಾಳ ಬದುಕಿಗೆ ಪ್ರೀತಿಯ ಹಸಿರು ಚಿಗುರೇ ಕಾಣುತ್ತಿರಲಿಲ್ಲ. ಅದೇ ಮನೆಗೆ ಕೆಲಸಕ್ಕೆ ಬಂದ ಡ್ರೈವರ್ ರವಿ. ಜವಾನ ಗಾತ್ರ, ಕಣ್ಣುಗಳಲ್ಲಿ ಅಪಾರ ಸಂಕೇತ, ಹೃದಯದಲ್ಲಿ ಪ್ರಾಮಾಣಿಕತೆ. ಆಕೆ ಕಾರಿನ ಹಿಂಬದಿ ಕುಳಿತುಕೊಂಡರೆ ಅವನು ಹಿಂಜರಿಯದೆ ಸ್ನೇಹಭರಿತವಾಗಿ ಮಾತನಾಡುತ್ತಿದ್ದ. ಪ್ರತಿ ಬಾರಿ ಅವಳಿಗೆ ಪ್ರೀತಿ ಎಂಬ ಭಾವನೆ ಹೊಸ ರೂಪದಲ್ಲಿ ಕಾಣಿಸುತ್ತಿತ್ತು. ಒಂದು ದಿನ ಮಳೆ ಸುರಿಯುತ್ತಿದ್ದಾಗ ರವಿ ಕಾರ್ ನಿಲ್ಲಿಸಿ ಮಡಿವಂತಿಕೆಯಿಂದ ತಿರುಗಿ ನೋಡಿದ. ಮ್ಯಾಡಮ್, ನೀವು ಖುಷಿಯಾಗಿ ಇಲ್ಲ ಅಂತ ಅನಿಸುತ್ತೆಯಾ? ಮಧುರ ಆ ಕ್ಷಣ ಆತನ ಕಣ್ಣಿನೊಳಗೆ ತಿರುಗಿ ನೋಡಿದಳು. ಅದರಲ್ಲಿ ಹೃದಯ ತುಂಬಿದ ಆತ್ಮೀಯತೆ ಕಂಡಳು. ಕಾಲ ಹಾದುಹೋಯಿತು. ಒಮ್ಮೆ ಶೀತ ವಾತಾವರಣದಲ್ಲಿ ಮಧುರ ತೀವ್ರ ಜ್ವರದಿಂದ ಬಳಲುತ್ತಿದ್ದಳು. ವಿಷ್ಣುಪ್ರಸಾದ್ ಮನೆಗೂ ಬರುವುದಿಲ್ಲ. ಕರೆ ಮಾಡಿದರೂ ಪ್ರೀತಿಯ ಮಾತಿಲ್ಲ. ಆದರೆ ರವಿ ಮಾತ್ರ ಔಷಧಿ ತಂದು ಗಂಟೆಗಟ್ಟಲೆ ಕುಳಿತು ಆರೈಕೆ ಮಾಡಿದ. ಆ ಹೃದಯದ ಸ್ಪರ್ಶದಲ್ಲಿ ಅವಳಿಗೆ ನಿಜವಾದ ಪ್ರೀತಿಯ ಅನುಭವವಾಯಿತು. ನೀನು ನನ್ನ ಜೀವನಕ್ಕೆ ಬಂದೆ ನಿಜ, ಆದರೆ ನಾನು ಈ ಶೃಂಗಾರ ಕಟ್ಟಡದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇನೆ ಅಂದಳು ಮಧುರ ಕಣ್ಣೀರಿನಿಂದ. ನೀವು ಆ ಗಡಿಗಳನ್ನು ದಾಟಿ ಹೊರಬರಲು ಹಿಂಜರಿಯಬೇಡಿ. ಪ್ರೀತಿ ಯಾವತ್ತೂ ಸತ್ಯವಾಗಿರಬೇಕು ಎಂದು ರವಿ ಆತ್ಮಸ್ಥೈರ್ಯದಿಂದ ಉತ್ತರಿಸಿದ. ಅಂತೂ ಒಮ್ಮೆ ಮಧುರ ಕಠಿಣ ನಿರ್ಧಾರ ತೆಗೆದುಕೊಂಡಳು. ಒಂದು ರಾತ್ರಿಯ ಹುಮ್ಮಸ್ಸಿನಲ್ಲಿ ಅವಳು ಅದೇ ರವಿಯ ಜೊತೆಗೆ ಕಾರು ಹತ್ತಿ ನಗರವನ್ನು ಬಿಟ್ಟು ಹೋಗಲು ನಿರ್ಧರಿಸಿದಳು. ಪ್ರೀತಿಗೆ ಹೆದರಿಕೆ ಬೇಡವಲ್ಲ. ಪ್ರೇಮ ಯಾವಾಗಲೂ ಆತ್ಮಸಾಕ್ಷಿಯ ರಹಸ್ಯ ಮೌನದಿಂದಲೇ ಪೋಷಿತವಾಗಬೇಕು. ಸಾಹುಕಾರನ ಹೆಂಡತಿಯ ಪ್ರೀತಿ ಗಂಡನಿಗೆ ಗೊತ್ತಾದಾಗ ಮಧುರ ತನ್ನ ಹೃದಯದ ಒತ್ತಡವನ್ನು ಮೀರಿ ಡ್ರೈವರ್ ರವಿ ಜೊತೆ ಹೊಸ ಬದುಕಿನ ಕನಸು ಕಂಡಿದ್ದಳು. ಆದರೆ ಪ್ರೀತಿ ಯಾವತ್ತೂ ರಹಸ್ಯವಾಗಿ ಉಳಿಯುವುದಿಲ್ಲ. ಅದರ ಹೇಗೋ ಗೊತ್ತಾಯಿತು. ವಿಷ್ಣುಪ್ರಸಾದ್ ಬಿಸಿನೆಸ್ಗಾಗಿ ನಗರದಿಂದ ಹೊರಟಿದ್ದ. ಆದರೆ ಅವನ ಏಜೆಂಟ್ ಒಬ್ಬರು ಅದೃಷ್ಟವಶಾತ್ ಮಧುರ ಮತ್ತು ರವಿಯ ಕೆಲವು ಮಾತುಗಳನ್ನು ಕೇಳಿದ್ದರು. ಆ ಮಾತುಗಳಲ್ಲಿ ಅರ್ಥಪೂರ್ಣ ಕಣ್ಣೋಟ, ನಗುವಿನ ಹಿಂದಿನ ಹೃದಯದ ಪಾಠ ಎಲ್ಲವೂ ಅವನಿಗೆ ಅನುಮಾನ ಹುಟ್ಟಿಸಿತು. ಸಾಹುಕಾರ್ರಿ, ನಿಮ್ಮ ಮನೆಯಲ್ಲೇ ನಿನಗೆ ಗೊತ್ತಿಲ್ಲದ ಮಾತುಗಳು ನಡೆಯುತ್ತಿವೆ ಎಂದು ಏಜೆಂಟ್ ಹೇಳಿದ. ಆ ಮಾತುಗಳು ವಿಷ್ಣುಪ್ರಸಾದ್ನ ಮನಸ್ಸನ್ನು ಕಲಕಿದವು. ಅವನು ತಕ್ಷಣ ನಗರದ ಬೇಸರ ತೊರೆದು ಮನೆಗೆ ಹಿಂದಿರುಗಿದ. ಸತ್ಯ ಹೊರಬಂದ ಕ್ಷಣ ಮನೆಗೆ ಬಂದು ಮಧುರಾಳ ಕಣ್ಣಲ್ಲಿ ಕೆಲವು ಹೊಸ ಭಾವನೆಗಳನ್ನು ನೋಡುವ ಪ್ರಯತ್ನ ಮಾಡಿದ. ಆದರೂ ಅವಳ ಮುಖ ಹಳೆಯ ಹಾಗೆ ಸುಂದರವಾಗಿದ್ದರೂ ಒಳಗಿನ ಬೆಳಕು ಬದಲಾಯಿಸಿತ್ತು. ಮಧುರ, ನೀನು ನನ್ನ ಹೆಂಡತಿ. ಆದರೆ ನಿನ್ನ ಮನಸ್ಸು ಇನ್ಯಾರಿಗೂ ಸೇರಿದೆ ಅನಿಸುತ್ತಿದೆ. ಆಕೆಗೆ ಶರೀರದಲ್ಲಿ ಶೀತದ ಹೆಜ್ಜೆಯಂತಾದ ಎಲನ. ಸಾಹುಕಾರ ಪ್ರೀತಿಗೆ ಬೆಂಬಲಿಸುತ್ತಾನ? ಮಧುರ ಮತ್ತು ರವಿಯ ಪ್ರೀತಿ ಬಹಿರಂಗವಾದಾಗ ವಿಷ್ಣುಪ್ರಸಾದ್ ಅಚ್ಚರಿ, ಕೋಪ, ಬೇಸರ ಈ ಎಲ್ಲಾ ಭಾವನೆಗಳ ಮಧ್ಯೆ ಸಿಕ್ಕಿಹಾಕಿಕೊಂಡನು. ಆದರೆ ಅವನು ತಕ್ಷಣವೇ ದೊಡ್ಡ ತೀರ್ಮಾನಕ್ಕೆ ಬಂದಿಲ್ಲ. ಅವನ ಹೃದಯದ ಯುದ್ಧ. ಮಧುರ ಮತ್ತು ರವಿ ತಪ್ಪು ಮಾಡಲಿಲ್ಲ. ಅವರು ಏನೂ ಅಪರಾಧ ಮಾಡಲಿಲ್ಲ. ಪ್ರೀತಿ ಸಹಜ. ಆದರೆ ಈ ಸಮುದಾಯ, ಗೌರವ, ಪರಂಪರೆ ಇವುಗಳೆಲ್ಲ ಬದಲಾಯಿಸಲು ಸಾಧ್ಯ. ಅವನಿಗೆ ಸಿಟ್ಟು ಬಂದಿತು. ಆದರೆ ಆಕೆಯ ನಿಷ್ಠುರ ನಿರ್ಧಾರವನ್ನು ನೋಡಿದಾಗ ಅವನ ಭಾವನೆಗಳು ಮೃದುವಾದವು. ನೀನು ನಿಜಕ್ಕೂ ಈತನ ಜೊತೆ ಹೋಗಲು ಬಯಸುವೆಯಾ? ಮಧುರ ತಲೆ ತಗ್ಗಿಸಿದಳು. ಹೌದು. ನಾನು ಪ್ರೀತಿಯೇ ಇಲ್ಲದ ಜೀವನಕ್ಕೆ ಮರಳಲು ಸಾಧ್ಯವಿಲ್ಲ. ವಿಷ್ಣುಪ್ರಸಾದ್ ಆ ಕ್ಷಣ ಆಳವಾಗಿ ನಿಶ್ವಸಿಸಿದ. ಪ್ರೀತಿ ಹೃದಯದ ವಿಷಯ. ಆದರೆ ಈ ಜಗತ್ತು ಅದನ್ನು ಒಪ್ಪಿಕೊಳ್ಳುವುದೇ ಬೇರೆ ವಿಚಾರ.